ಈಗಾಗಲೇ ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಅಲ್ಲ ಇಲ್ಲಿ ಅವ ಚೆನ್ನ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವ್ನು ನಮ್ಮಂತ ಹೇಳ್ತಾ ಇಲ್ಲ. ಇನ್ನೂ ಅದರ ದಿಶೆಯಲ್ಲಿ ತನಿಖೆ ನಡೀತಾ ಇದೆ. SIT ಮಾಡ್ತಾ ಇದ್ದಾರೆ. ಈಗೇನೋ ಈ ನಡುವ ಇಲ್ಲ NIA ಮಾಡಿರಿ ಅಂಥೇಳಿ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಂಟ್ರಿ ಆಗಲಿದ್ದಾರೆ ಅನ್ನುವಂಥದ್ದು BJP ಆಗ್ರಹ. ಈಗ SIT ಸರಿಯಾಗಿ ವರ್ಕ್ ಮಾಡ್ತಾ ಇಲ್ವಾ? ತಪ್ಪಿದಾನೆ ಎಲ್ಲಾದರೂ? ಅದು ತಪ್ಪೆಜ್ಜಿಟ್ಟು ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅನುಕೂಲ ಮಾಡೋಂಗೆ ಹೋಗ್ತಾ ಇದ್ದಾನೆ ಅಂತ. ಯಾಕಂದ್ರೆ ಇಲ್ಲಾಂದ್ರೆ SIT ತಪ್ಪೆಲ್ಲದ ಹೇಗೆ ತಪ್ಪು ಮಾಡಿದ ಅದನ್ನು ಪ್ರೂವ್ ಮಾಡುವಂಥದ್ದು ಬರ್ತದೆ. ಯಾಕಂದರೆ SIT ಮುಗಿಯುವವರೆಗೆ ಮತ್ತೊಂದು ತಂದು ನಿಮಿಸು ಅದ್ರ ಬದಲು ಮಾಡೋದ್ರೆ ಕಾಂಗ್ರೆಸ್ಸು SITದು, NIAದು ಕೇಂದ್ರದ BJPದು, ಅಂದರೆ ಬೇರೆ ಬೇರೆ ಕಡೆದ ಸತ್ಯ ಹುಡುಕಿಸಿದ್ರೆ ಸತ್ಯ ಸಿಗ್ತದನ ಅಂತ. ಇಲ್ಲಿ ಅನ್ಯಾಯಗೊಳಗಾದ ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ. ಸೌಜನ್ಯ ಕೇಸ್ ಎಂಥ ಭೀಕರವಾದ ಕೊಲೆ ಆದದ್ದು. ಇದ್ರ ಬಗ್ಗೆ ಯಾರಿಗೂ ಸಿಂಪತಿ ಇಲ್ವ? ಅದು ಹೊರಗೆ ಬರಲಿ ಅನ್ನೋದಿಲ್ವ? ಈಗ ಹಿಂದೆ ಮಾಡಿದಂಥ ತನಿಖೆ ಹೇಳೋದು ತಪ್ಪಾಗ್ಯವ, ಏನೂ ಆಗಿದಾವ, ದಾರಿ ತಪ್ಪಿಸಿದಾರೆ ಅನ್ನೋದು ಈಗಾಗಲೇ ಪ್ರೂವ್ ಆದಂಥ ವಿಷಯ. ಅದಕ್ಕಾಗಿ ಮತ್ತೊಂದು ತನಿಖೆ ಆಗಲಿ ಅಂತೇಳಿ ನಿರಂತರವಾಗಿ ಮಟ್ಟಣ್ಣವರು, ತಿಮ್ಮನಗುಡಿಯವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವತ್ತೇನೋ ಇಬ್ಬರ ಮುಖಂಡರ ಮಧ್ಯದ ಇರ್ಬೋದು. ಕಲ್ಲಡಕ ಪ್ರಭಾಕರ್ ಅವರು ಮತ್ತು ಅಲ್ಲಿ ನಮ್ಮ ಧರ್ಮಸ್ಥಳ ಹೆಗ್ಗಡೆ ಅವ್ರ ಮಧ್ಯದಲ್ಲಿ ಏನಾದರೂ ಗೊತ್ತಿಲ್ಲ, ಏನೇನು ತಿಕ್ಕೊಂಡು ಅವ್ರ ಮಧ್ಯದಲ್ಲಿ ಇದ್ದಿದ್ದರು. ಹಾಗಾದಾಗ ಹಿಂದುತ್ವ ಅಥವಾ ಹಿಂದೂ ಧರ್ಮ ನಾಶ ಆಗ್ತದೆ ಯಾವ ಧರ್ಮ ಹೇಳ್ತಾ ಇದ್ದಾರೆ ಇವರೆಲ್ಲ. ಇಲ್ಲಿ ಯಾರೂ ಕಮ್ಯುನಿಸ್ಟರು ಬಂದಿಲ್ಲ, ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಯಾರು ಈ ವೀರೇಂದ್ರ ಹೆಗ್ಗಡೆ ಅವರ ಪ್ರಭಾವದಿಂದ ಮತ್ತೊಂದು ಕಾರಣಕ್ಕೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಏನು ಭೂಮಿ ಕಳ್ಕೊಂಡಿದ್ದಾರೆ ಅಥವಾ ಮತ್ತಾರು ಇದ್ದಾರೆ, ಅವರು ಅದನ್ನು ಆರೋಪ ಮಾಡ್ತಾರೆ. ಮಾವದ್ರ ಕೊಲೆ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಅವರು ಆರೋಪ ಮಾಡ್ತಾರೆ, ನಮ್ಮ ಭೂಮಿ ಕಸ್ಕೊಂಡಿದ್ದಾರಪ್ಪ ಇವರು, ನಮ್ಮ ಬರೆದುಗಳು ಅಂತ ಹೇಳಿದ್ದಾರೆ, ಬೆನ್ನು ಹತ್ತಿದ್ದಾರೆ, ಮಾವತನ ಬಿಡಿಸಿದ್ದು ಅಲ್ಲೇ ಅಂಗಡಿಯನ್ನು ಹಾಕೋ ಸಲುವಾಗಿ ಅಂತೇಳಿ. ಈ ರೀತಿಯಾಗಿ ಎಲ್ಲ ಇದ್ದಾಗ ಇವೆಲ್ಲಗೋರೆ ಆಗಬೇಕಲ್ಲ. ಇವು ಒಬ್ಬ ಜನಸಾಮಾನ್ಯರಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ಅನ್ಯಾಯ ಆದಾಗ ತನಿಖೆ ಆಗಬೇಕು, ಆಗಬಾರ್ದು, ಯಾರು ಸ್ಪಷ್ಟ ಆಗಬೇಕಲ್ಲ. ಈಗಾಗಲೇ ಅದನ್ನು ಒಪ್ಕೊಂಡಿದ್ದಾರೆ ಸಹಿತ ನಮ್ಮ ಹೆಗ್ಗಡೆಯವರು. ಎಲ್ಲ ಅದು ಆಗಬೇಕಾಗಿದ್ದು